ದೋಷಿಗಳಿಗೆ ಜೀವಿತಾವಧಿಯ ಗಲ್ಲು ಶಿಕ್ಷೆಯ ಕೋರ್ಟ್ನಲ್ಲಿ ಇಂದು ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ. ಯಾವ ಶಿಕ್ಷೆ ಕೊಟ್ಟರೂ ಹೈಕೋರ್ಟ್ಗೆ ಹೋಗಲು ಸಿದ್ಧತೆ. ಸಂಪುಟ ಸಭೆಯಲ್ಲಿ ಕಿಡಿ ಹೊತ್ತಿಸಿದ ದಾವಣಗೆರೆ ದಂಗಲ್. ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮಕ್ಕೆ ಕೆಲ ಸಚಿವರ ಆಕ್ಷೇಪ. ಚರ್ಚೆ ಜೋರಾಗ್ತಿದ್ದಂತೆ ಸಭೆಯಿಂದ ಎದ್ದು ಹೊರನದ ಡಿಕೆಶಿ. ಪುನರ್ರಚನೆ ದಾವಣಗೆರೆ ಕಿಚ್ಚಿನ ಮಧ್ಯೆ ಸಿಎಂ ಡಿಸಿಎಂ ಯಾತ್ರೆ. ಸಂವಾದ ಕಾರ್ಯಕ್ರಮ ನಿಮಿತ್ತ ಒಂದೇ ಫ್ಲೈಟ್ನಲ್ಲಿ ಪ್ರಯಾಣ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ ಎಂಬ ಜಿಜ್ಞಾಸೆ. ಮೋದಿ ಐತಿಹಾಸಿಕ ಮಸೂದೆಗಿಂದು ಅಗ್ನಿ ಪರೀಕ್ಷೆ. ಮಸೂದೆ ಅಂಗೀಕರಿಸಲು ಲೋಕಸಭೆಯಲ್ಲಿ ಬೇಕು 3/2 ಭಾಗದ ಬಹುಮತ. 360 ಮತ ಪಡೆಯಲು ಸರ್ಕಾರದ ತಂತ್ರದ ಬಗ್ಗೆ ಕುತೂಹಲ. ಕಾಫಿನಾಡಲ್ಲಿ ರಾತ್ರಿ ಇಡೀ ಅಬ್ಬರಿಸಿದ ಬೊಬ್ಬೆರದ ವರುಣ. ಮಳೆ ಆರ್ಭಟಕ್ಕೆ ಧರೆಗುರುಳಿದ 60ಕ್ಕೂ ಹೆಚ್ಚು ವಿದ್ಯುತ್ ಕಂಬ. ಮೂಡಿಗೆರೆ ನಗರ ಬಿಟ್ಟು ಇಡೀ ತಾಲೂಕಲ್ಲಿ ಕರೆಂಟ್ ಕಡಿತ. ಹಾಸನದ ಶಂಕರನಹಳ್ಳಿಯಲ್ಲಿ ರಾತ್ರಿ ಇಡೀ ಸುರಿದ ಮಳೆಗೆ ಹಲವೆಡೆ ಅವಾಂತರ. ಲೋಕೇಶ್ ಎಂಬುವರ ಮನೆ ಮೇಲೆ ಬಿದ್ದ ಬೃಹತ್ ಗಾತ್ರದ ತೆಂಗಿನ ಮರ. ಮನೆಯ ಮೇಲ್ಚಾವಣಿ ಕುಸಿತ. ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರು. ತಂದೆ ಜೊತೆ ಕೆರೆಯಲ್ಲಿ ಮೀನು ಹಿಡಿಯಲು ಹೋದ ಯುವಕ ನೀರು ಪಾಲು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಲಿಂಗಾಪುರ ಕೆರೆಯಲ್ಲಿ ಘಟನೆ. 26 ವರ್ಷದ ಅರುಣ್ ಕುಮಾರ್ ಸಾವು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ವಿಜಯಪುರದ ಆಲಮಟ್ಟಿ ಜಲಾಶಯದಲ್ಲಿ ನೀರಿನ ಮಟ್ಟ ಇಳಿಕೆ. ಬೇಸಿಗೆಯಿಂದ ಬರದಾಗ್ತಾ ಇದೆ ಆಲಮಟ್ಟಿ ಜಲಾಶಯ. ಇನ್ನೆರಡು ತಿಂಗಳು ನೀರು ಪೂರೈಕೆ ಕಷ್ಟ. ಬೆಳಗಾವಿಯ ಹಿಂಡಲ್ಗಾ ಜೈಲಿನ ಮೇಲೆ ಡಿಜಿಪಿ ಅಲೋಕ್ ಕುಮಾರ್ ರೇಡ್. ದಾಳಿಯಲ್ಲಿ 1 ಸಿಗರೆಟ್ ಪ್ಯಾಕೆಟ್, ಜಿಮ್ ಡಂಬಲ್ಸ್ ಪತ್ತೆ. ಹಿಂಡಲ್ಗಾ ಜೈಲು ಸಿಬ್ಬಂದಿ ಚಳಿ ಬಿಡಿಸಿದ ಅಲೋಕ್ ಕುಮಾರ್. ಯುರೇನಿಯಂ ಹಸ್ತಾಂತರಕ್ಕೆ ಇರಾನ್ ಸಿದ್ಧವಾಗಿದೆ. 2 ದೇಶಗಳು ಶಾಂತಿ ಒಪ್ಪಂದಕ್ಕೆ ಬಹಳ ಹತ್ತಿರದಲ್ಲಿವೆ. ಇರಾನ್ ಒಪ್ಪಂದಕ್ಕೆ ಬಂದರೆ ಇಸ್ಲಾಮಾಬಾದ್ ಭೇಟಿ ಅಂತ ಟ್ರಂಪ್ ಅಚ್ಚರಿ. ಇಸ್ರೇಲ್ ಲೆಬನಾನ್ ಮಧ್ಯೆ ಕದನ ವಿರಾಮ ಘೋಷಣೆ. 10 ದಿನಗಳ ಕಾಲ ಕದನ ವಿರಾಮ ಘೋಷಿಸಿದ ಟ್ರಂಪ್. ರಾತ್ರಿಯಿಂದಲೇ ಲೆಬನಾನ್ನಲ್ಲಿ ಕದನ ವಿರಾಮ ಜಾರಿ. ಬೆಂಗಳೂರು ಸ್ಫೋಟ ಆರೋಪಿ ಅಮೀರ್ ಹಮ್ಜಾ ಮೇಲೆ ಗುಂಡಿನ ದಾಳಿ. ಲಾಹೋರ್ನ ಪಿಂಡಿ ನಿಲ್ದಾಣದ ಬಳಿ ಅಟ್ಯಾಕ್. 2 ಶಸ್ತ್ರಸಜ್ಜಿತ ವ್ಯಕ್ತಿಗಳು ಗುಂಡು ಹಾರಿಸಿ ಸ್ಥಳದಿಂದ ಪರಾರಿ. ರಷ್ಯಾದ ಡಾಗೆಸ್ತಾನ್ನ ನಿಜ್ನಿ ಉಬೇಕಿಮಾಯಲ್ಲಿ ಭಾರೀ ಭೂಕುಸಿತ. ಭೂಕುಸಿತದಿಂದಾಗಿ ಹತ್ತಿರದ ಪ್ರದೇಶಗಳಿಗೆ ನುಗ್ಗಿದ ಪರ್ವತದ ಟನ್ಗಟ್ಟಲೆ ಮಣ್ಣು. ಸ್ಥಳೀಯ ಪ್ರದೇಶಗಳಲ್ಲಿನ ನಿವಾಸಿಗಳಿಗೆ ಹೆಚ್ಚಿದ ಆತಂಕ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಬಿಗ್ ಶಾಕ್. ಸಿಎಸ್ಕೆ ಎಡಗೈ ವೇಗಿ ಖಲೀಲ್ ಅಹಮದ್ ತಂಡದಿಂದ ಔಟ್. ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಕ್ವಾಡ್ರಿಸ್ಕಿಪ್ಸ್ ಇಂಜುರಿಗೆ ತುತ್ತಾಗಿದ್ದ ಖಲೀಲ್. ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನೌಕರನ ಬಳಿ 100 IPL ಟಿಕೆಟ್ ಪತ್ತೆ. 15,000ದಿಂದ 19,000ಕ್ಕೆ ಬ್ಲ್ಯಾಕ್ನಲ್ಲಿ ಮಾರಾಟ. ವ್ಯಕ್ತಿಯೊಬ್ಬರು ಹೆಚ್ಚಿನ ದರಕ್ಕೆ ಟಿಕೆಟ್ ಮಾರಾಟ ಮಾಡುವಂತೆ ಸೂಚಿಸಿದ್ರು ಎಂದ ಆರೋಪ. ನಾಳೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಸಿಎಸ್ಕೆ ಮ್ಯಾಚ್. ಹೈದರಾಬಾದ್ಗೆ ಬಂದಿಳಿದ ಧೋನಿಗೆ ಅದ್ದೂರಿ ವೆಲ್ಕಮ್. ಆದರೆ ಮ್ಯಾಚ್ನಲ್ಲಿ ಧೋನಿ ಆಡೋದು ಡೌಟ್. ರಜನಿ ಮೊಮ್ಮಗ ಧನುಷ್ ಪುತ್ರನ ಸಿನಿಮಾ ಎಂಟ್ರಿಗೆ ವೇದಿಕೆ ಸಜ್ಜು. ಸಿನಿಮಾಗಾಗಿ 6 ಪ್ಯಾಕ್ ವರ್ಕೌಟ್ ಮಾಡ್ತಿರೋ ಯಾತ್ರ. ಶೀಘ್ರದಲ್ಲೇ ಧನುಷ್ ಹಾಗೂ ನಿರ್ಮಾಪಕರಿಂದ ಸಿನಿಮಾ ಅನೌನ್ಸ್.
ಮತ್ತೆ ಪೊಲೀಸ್ ಯೂನಿಫಾರ್ಮ್ ತೊಟ್ಟ ಶಿವರಾಜ್ ಕುಮಾರ್. ತಮಿಳಿನ ಸತ್ಯಜ್ಯೋತಿ ಫಿಲ್ಮ್ಸ್ ನಿರ್ಮಾಣದಲ್ಲಿ ಸರವಣ ಡೈರೆಕ್ಷನ್. ಸಿನಿಮಾ ಪ್ರೀ ಪ್ರೊಡಕ್ಷನ್ ಶುರು. ಇಷ್ಟರಲ್ಲೇ ಅಧಿಕೃತ ಅನೌನ್ಸ್ಮೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.